ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಹೆಲ್ದಿಯಾಗಿರುವಂಥ ವೆಜಿಟೇಬಲ್ ಕಟ್ಲೆಟ್ನ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಒಂದು ಮಿಕ್ಸಿ ಜಾರಿಗೆ 1 ಬೌಲ್ನಷ್ಟು ಹಸಿ ವಟಾಣಿ ಕಾಳು ಹಾಕ್ಕೊಂಡೀನಿ. ನೆಕ್ಸ್ಟ್ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಅಂದರೆ ನಾವು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಅರ್ಧ ಇಂಚಿನಷ್ಟು ಹಸಿ ಅಲ್ಲ ಹಾಕ್ಕೊಂಡೀನಿ. ನೆಕ್ಸ್ಟ್ ಈಗ ಒಂದು ಉಳ್ಳಾಗಡ್ಡಿನ ಈ ಥರ ಕ್ಯೂಬ್ನಾಗ ಕಟ್ ಮಾಡಿ ಹಾಕ್ಕೊಂಡೀನಿ. ಅದಾದಮೇಲೆ ಒಂದು ಟೊಮೆಟೊ ಹಾಕ್ಕೊಂಡೀನಿ. ಟೊಮೆಟೊ ನೀವು ಆಪ್ಷನ್ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟ್ 2 ಕಡ್ಡಿ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಫೈನಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ನೋಡ್ರಿ ಇಲ್ಲೇ ಫೈನಾಗಿ ಯಾವ ಥರ ಮಿಕ್ಸಿ ಮಾಡ್ಕೊಂಡೇನಂತ. ಈಗ ರುಬ್ಬಿರೋದನ್ನು ಉಷ್ಟು ನಾನು ಒಂದು ಬುಟ್ಟಿಗೆ ತಕ್ಕೊಳಕತ್ತೀನಿ. ನೋಡ್ರಿ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕಟ್ಲೆಟ್ ರೆಡಿ ಆಗ್ತಾವೆ. ನೆಕ್ಸ್ಟ್ ಒಂದು 2 ಆಲೂಗಡ್ಡಿನ, ಅಂದರೆ ಸಣ್ಣ ಆಲೂಗಡ್ಡಿನ ನಾನು ಮುಂಚೆನ ಕುದಿಸಿ ಸಿಪ್ಪಿ ತೆಗೆದಿಟ್ಕೊಂಡಿದ್ದೆ, ಅವನ್ನ ಹಾಕ್ಕೊಳತ್ತೀನಿ. ಒಂದು 4 ಗಜ್ರಿನ ನಾನು ತುರಿದಿಟ್ಕೊಂಡಿದ್ದೆ, ಆ ಗಜ್ರಿನ ಇದಕ್ಕೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಹಿಟ್ಟು ಮಿಕ್ಸ್ ಆದಮೇಲೆ ಟೇಸ್ಟ್ ನೋಡಿ ಮತ್ತೂ ಉಪ್ಪು ಹಾಕೋಬೋದು. ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡರ್ ಹಾಕ್ಕೊಂಡೀನಿ, ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ನ ಹಾಕ್ಕೊಂಡೀನಿ, ಮತ್ತು ಒಂದು ಅರ್ಧ ಚಮಚದಷ್ಟು ನಾನು ಅಜ್ವಾಯಿನ್ನ ಹಾಕ್ಕೊಳಕತ್ತೀನಿ. ಈಗ ಇದನ್ನಷ್ಟು ಸೇರಿಸಿ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಲೂಗಡ್ಡಿನ ಫುಲ್ ಸ್ಮ್ಯಾಶ್ ಆಗಬೇಕು ಮತ್ತು ಚಲೋ ಮಿಕ್ಸ್ ಆಗಬೇಕು. ಎಲ್ಲ ಮಸಾಲೆ ಸಾಮಾನುಗಳು ಮತ್ತು ರುಬ್ಬಿರೋದು ಚಲೋ ಮಿಕ್ಸ್ ಆಗಬೇಕು. ಸೊ ನೋಡಿರಿ ಎಲ್ಲ ಚಲೋತ್ನಂಗೆ ಮಿಕ್ಸ್ ಆಗೈತಿ. ಈಗ ನಾನು ಇದಕ್ಕೆ ಒಂದು 2 ಸ್ಪೂನ್ನಷ್ಟು ಕಾರ್ನ್ ಫ್ಲವರ್ನ ಹಾಕ್ಕೊಳತ್ತೀನಿ. ನೀವು ಕಡ್ಲಿ ಹಿಟ್ಟನ್ನು ಕೂಡ ಹಾಕ್ಕೋಬೋದು, ಇದು ಬೈಂಡಿಂಗಿಗೆ ಅಂಥೇಳಿ. ಸೊ ಕಾರ್ನ್ ಫ್ಲವರ್ ಹಾಕಿದ್ಮೇಲೂ ನಾನು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಮಿಕ್ಸ್ ರೆಡಿ ಆದಮೇಲೆ ಕೈಗೆ ಒಂಚೂರು ನೀರು ಹಚ್ಕೊಂಡು ಈ ಹಿಟ್ಟನ್ನ ಈ ಥರ ಒಂದು ಸಣ್ಣ ಉಂಡೆ ಮಾಡ್ಕೊಂಡು ಕಟ್ಲೆಟ್ ಥರ ತಟ್ಟಿ ರೆಡಿ ಮಾಡ್ಕೊತೀನಂತ. ನೆಕ್ಸ್ಟ್ ಈಗ ಕಟ್ಲೆಟ್ಟ ತಟ್ಟಿ ರೆಡಿ ಆಗ್ಯಾವು. ಪ್ಯಾನು ಕೂಡ ಒಂದು ಸೈಡನ್ನು ಕಾಯಿಸ್ಕೊಂಡೇನಿ. ಪ್ಯಾನಿಗೆ ನಾನು ಒಂದು 2 ಸ್ಪೂನ್ನಷ್ಟು ಚಲೋತ್ನಂಗೆ ಎಣ್ಣೆ ಹಚ್ಕೊಂಡು ಕಟ್ಲೆಟ್ ಏನು ತಟ್ಕೊಂಡಿದ್ದಿಲ್ಲ ಅವನ್ನೆಲ್ಲ ಹಾಕ್ಕೊಂಡು ಕಟ್ಲೆಟ್ಗಳ್ನ ಡೀಪ್ ಫ್ರೈ ಮಾಡೋದು ಬೇಡ, ಶಾಲೋ ಫ್ರೈ ಮಾಡ್ಕೊಳ್ಳೋಣಂತ. ಎಲ್ಲ ಕಟ್ಲೆಟ್ನು ಪ್ಯಾನ್ನಾಗ ಹಾಕ್ಕೊಂಡ್ಮೇಲೆ ಒಂದು ಚೂರ ನಾವು ಎಣ್ಣೆನ ಹಚ್ಕೊಳ್ಳೋಣಂತ. ಲೈಟಾಗಿ 2 ಹನಿ ಎಣ್ಣೆನ ಹಾಕ್ಕೊಂಡು 2 ಸೈಡು ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣ. ಸೊ ಒಂದು ಸೈಡ ಬೆಂದವು, ಇನ್ನೊಂದು ಸೈಡ ನಾ ಇವನ್ನ ಟರ್ನ್ ಮಾಡ್ಕೊಳತ್ತೇನೆ. ನೋಡಿರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ, ಟೇಸ್ಟು ಕೂಡ ಅಷ್ಟೇ ಮಸ್ತ್ ಆಗ್ತಾವೆ. ಮಕ್ಕಳು ವೆಜಿಟೇಬಲ್ಸ್ ಅದು ತಿನ್ನೋಕೆ ಕಿರಿಕಿರಿ ಮಾಡ್ತಿರ್ತಾರೆ, ಈ ಥರ ಮಾಡಿಕೊಡ್ರಿ, ಇಷ್ಟಪಟ್ಟು ತಿಂತಾರೆ ನೋಡಿರಿ. ಮತ್ತು ಹೆಲ್ದಿಯಾಗಿ ಇರ್ತೈತಿ, ಜಾಸ್ತಿ ಎಣ್ಣೆ ಇರಂಗಿಲ್ಲಲ್ಲ. ಸೊ ಹಾಗಾಗಿ ಹೆಲ್ದಿ ರೆಸಿಪಿನೂ ಆಗಿರ್ತೈತಿ. ಎಲ್ಲ ವೆಜಿಟೇಬಲ್ಸು ಹಾಕ್ಕೋಬೋದು. ನೀವು ಕ್ಯಾರೆಟ್ ಬದಲಿ ಮತ್ತು ಪನ್ನೀರ್ ತುರಿನೂ ಹಾಕ್ಕೋಬೋದು, ಬೀಟ್ರೂಟು ಕೂಡ ಹಾಕ್ಕೋಬೋದು. ಬರ್ರಿ ನಾ ಈಗ ಇವನ್ನ 2 ಸೈಡು ಚಲೋತ್ನಂಗೆ ಬೇಯಿಸ್ಕೊಂಡ ನಿಮ್ಗೆ ಸಿಗ್ತೇನಂತ. ಕಟ್ಲೆಟ್ಟ 2 ಸೈಡು ಚಲೋತ್ನಂಗೆ ಬೆಂದ ಎಷ್ಟು ಮಸ್ತ್ ರೆಡಿ ಆಗ್ಯಾವ ನೋಡ್ರಿ. ಫ್ಲೇಮ ಜೋರು ಇಟ್ಕೊಬೇಡ್ರಿ, ಸಣ್ಣ ಇಟ್ಟು ಬೇಯಿಸ್ರಿ, ಅಂದರೆ ಈಕ್ವಲ್ ಆಗಿ ಬೇಯ್ತಾವೆ. ಸೊ ಫ್ರೆಂಡ್ಸ್ ನೋಡ್ರಿ ಬಿಸಿ ಬಿಸಿಯಾಗಿ ಚಾ ಟೈಮಿಗೆ ಅಂತ ಹೇಳಿ ಕಟ್ಲೆಟ್ಟ ರೆಡಿ ಆಗ್ಯಾವ. ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿರಿ, ಭಾರಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ನಾನು ಮಾಡಿದಂಥ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ ಕಟ್ಲೆಟ್ಸ್ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.